ರಾಜ್ಯದ ಕಾರ್ಮಿಕ ಇಲಾಖೆ ಜಾರಿ ಮಾಡಿದ ಹಲವು ಯೋಜನೆಗಳ ಪೈಕಿ ಗಿಗ್ ಕಾರ್ಮಿಕರ ವಿಮಾ ಯೋಜನೆ ಸಹಿತ ಒಂದು. ಇಲ್ಲಿ ಇ-ಕಾಮರ್ಸ್ ಆಧಾರಿತ ಪ್ಲಾಟ್ಫಾರ್ಮ್ಗಳಲ್ಲಿ ಸಾಕಷ್ಟು ಜನ ಪ್ರತಿನಿತ್ಯ ಕೆಲಸವನ್ನ ಮಾಡ್ತಾರೆ. ಅಂಥವರಿಗೆ ಜೀವನ ಭದ್ರತೆಯೂ ಸಹಿತ ಇಲ್ಲ. ಇದನ್ನ ಮನಗಂಡಂತಹ ಕಾರ್ಮಿಕ ಇಲಾಖೆ ಗಿಗ್ ಕಾರ್ಮಿಕರಿಗಾಗಿ ವಿಮಾ ಯೋಜನೆಯನ್ನ ಜಾರಿ ಮಾಡಿದೆ. ಅದರಲ್ಲೂ ಕೂಡ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಇಂತಹ ಯೋಜನೆಯನ್ನ ಪ್ರತಿ ಬಾರಿಯೂ ಕೂಡ ಜಾರಿ ಮಾಡುವುದಕ್ಕೆ ಸಾಕಷ್ಟು ಶ್ರಮ ಮತ್ತು ಕಾಳಜಿಯನ್ನ ಕೂಡ ವಹಿಸ್ತಾರೆ. ಹಾಗಿದ್ರೆ ಈ ಒಂದು ವಿಮಾ ಯೋಜನೆಗೆ ಗಿಗ್ ಕಾರ್ಮಿಕರು ನೋಂದಣಿಯಾಗುವುದು ಹೇಗೆ, ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕು, ಎಲ್ಲದರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಈವರೆಗೆ ಗಿಗ್ ಕಾರ್ಮಿಕರು ಸರ್ಕಾರದಿಂದ ಯಾವುದೇ ರೀತಿಯ ಸಾಮಾಜಿಕ ಸೇವಾ ಸೌಲಭ್ಯಗಳಿಂದ ವಂಚಿತರಾಗಿದ್ರು. ಆದರೆ ಈ ವಿಮಾ ಯೋಜನೆ ಗಿಗ್ ಕಾರ್ಮಿಕರು ಹಾಗೂ ಅವರ ಅವಲಂಬಿತರಿಗೆ ಜೀವನ ಭದ್ರತೆ ಒದಗಿಸ್ತಾ ಇದೆ. ಒಂದು ವೇಳೆ ಗಿಗ್ ಕಾರ್ಮಿಕರು ಮೃತಪಟ್ಟರೆ ಅಥವಾ ತೀವ್ರ ಸಂಕಷ್ಟಕ್ಕೆ ಒಳಗಾದ್ರೆ ವಿಮಾ ಸೌಲಭ್ಯ ಆಧಾರವಾಗಲಿದೆ. ಇದು ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದಲ್ಲಿ ಈ ಗಿಗ್ ಪ್ಲಾಟ್ಫಾರ್ಮ್ ಬಿಲ್ ಅನ್ನ ನಾವಿಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಮ್ಮ ಸರ್ಕಾರಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಕರ್ನಾಟಕ ಇನ್ಶೂರೆನ್ಸ್ ಸ್ಕೀಮ್ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ಪ್ರಾರಂಭ ಆಯಿತು. 23-24ನೇ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಸರ್ಕಾರ 2 ಲಕ್ಷವರೆಗೆ ಆಕ್ಸಿಡೆಂಟ್ ಬೆನಿಫಿಟು, 2 ಲಕ್ಷವರೆಗೆ ನಾವು ಅವ್ರ ಇನ್ಶೂರೆನ್ಸ್ ಸ್ಕೀಮನ್ನು ಕೊಟ್ಟಿದ್ದೇವೆ. ಇಲ್ಲಿವರೆಗೆ ಸುಮಾರು 10,560 ಜನ ಗಿಗ್ ವರ್ಕರ್ ಇದರಲ್ಲಿ ರಿಜಿಸ್ಟರ್ ಆಗಿದ್ದಾರೆ. ನಮ್ಮ ವಿಶೇಷವಾಗಿ ಗಿಗ್ ವರ್ಕರ್ ಆರ್ಡಿನೆನ್ಸ್ ಕೂಡ ತಂದ್ವಿ. ಬಿಫೋರ್ ಪಾಸಿಂಗ್ ಅನ್ ಆರ್ಡಿನೆನ್ಸ್ ನಾವು ಇದು 32 ಬೇರೆ ಬೇರೆ ಸಂದರ್ಭದಲ್ಲಿ ಮೀಟಿಂಗ್ಗಳನ್ನ ಮಾಡಿ ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಅವ್ರ ಜೊತೆಗೆ ಸಂಪೂರ್ಣವಾಗಿ ಅವ್ರ ಜೊತೆ ಮೀಟಿಂಗನ್ನು ಮಾಡಿ, ಅದ್ರ ಜೊತೆಗೆ 2 ಇಲಾಖೆಗಳು IT-BT ಇಲಾಖೆ ಇರ್ಬೋದು, ಇಂಡಸ್ಟ್ರಿಯ ಇಲಾಖೆಗಳು, ಅವ್ರ ಸೆಕ್ರೆಟರಿ, ವಿಶೇಷವಾಗಿ 2 ಮಂತ್ರಿಗಳ ಜೊತೆ ನಾವು ಚರ್ಚೆಯನ್ನು ಮಾಡಿ ಈ ಬಿಲ್ಲನ್ನು ಇಲ್ಲಿ ಮಟ್ಟಿಗೆ ತಂದಿದ್ದೀವಿ. ಸಭಾಧ್ಯಕ್ಷರೇ, ಹೈಲೈಟ್ಸ್ ಇದ್ರದ್ದು ಏನು ಉದ್ದೇಶ, ಈ ಬಿಲ್ಲಿನ ಹೈಲೈಟ್ಸ್ ಅಂತಂದರೆ ಸಭಾಧ್ಯಕ್ಷರೇ, ಇದು ಟು ಪ್ರೊವೈಡ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್, ಅಂದರೆ ಏನೇ ಡಿಸ್ಪ್ಯೂಟ್ ಬಂದರೆ ಒಂದು ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಆಗಬೇಕನ್ನತಕ್ಕಂಥದ್ದು ಗಿಗ್ ವರ್ಕರ್ಸ್ ಪರವಾಗಿ. ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಇಂತಹ ವಿಮಾ ಯೋಜನೆಯನ್ನ ಜಾರಿ ಮಾಡಿದ ಕೀರ್ತಿ ಕರ್ನಾಟಕ ಸರ್ಕಾರಕ್ಕೆ ಸಲ್ಲುತ್ತದೆ. ಹಾಗಿದ್ರೆ ಈ ಬಗ್ಗೆ ಗಿಗ್ ಕಾರ್ಮಿಕರು ಏನಂತಾರೆ ನೋಡಿ. ಸಂತೋಷ್ ಲಾಡ್ ಅವರಿಗೆ ಧನ್ಯವಾದ ಅರ್ಪಿಸ್ತೀನಿ. 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಮಾಡಿಕೊಟ್ಟಿರೋದಕ್ಕೆ ಇನ್ನೂ ಹೆಚ್ಚಿನ ಸಹಾಯ ಅಪೇಕ್ಷಿಸ್ತೀರಿ. ಇನ್ಶೂರೆನ್ಸ್ ಮಾಡಿಸೋದು ಕಷ್ಟ ಇದೆ, ಬಟ್ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ ಪೋರ್ಟಲ್ ಮುಖಾಂತರ. ಅಷ್ಟಕ್ಕೂ ಈ ಸೌಲಭ್ಯ ಯಾರಿಗೆ ದೊರೆಯಲಿದೆ ಅಂತ ನೋಡ್ತಾ ಹೋಗೋದಾದ್ರೆ ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್, ಡಾಮಿನೋಸ್, ಅಮೆಜಾನ್, ಫ್ಲಿಪ್ಕಾರ್ಟ್, ಬಿಗ್ ಬಾಸ್ಕೆಟ್, ಪೋರ್ಟರ್ ಮೊದಲಾದ ಸಂಸ್ಥೆಗಳಲ್ಲಿ ಡೆಲಿವರಿ ಕೆಲಸ ಮಾಡುವ ಎಲ್ಲ ಅಸಂಘಟಿತ ಕಾರ್ಮಿಕರಿಗೆ ವಿಮಾ ಸೌಲಭ್ಯ. ಈ ಯೋಜನೆಯ ಸೌಲಭ್ಯ ಪಡೆಯಲು ಗಿಗ್ ಕಾರ್ಮಿಕರು ಇ-ಶ್ರಮ್ ಪೋರ್ಟಲ್ ಅಥವಾ ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಬೇಕು. ಇನ್ಸೂರೆನ್ಸ್ ಏನೋ ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ ಇವಾಗ. ಖುಷಿ ಆಗುತ್ತೆ ಮೇಡಮ್. ಏನಾದರೂ ಎಕ್ಸ್ಪೈರಿ ಆದರೆ, ಇಲ್ಲ ಏನಾದರೂ ಆಕ್ಸಿಡೆಂಟ್ ಆದರೆ, ಮಳೆಗಾಲದಲ್ಲಿ ಏನಾದರೂ ಒಂದು ತೊಂದರೆ ಆದರೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇವಾಗ ಮೊಬೈಲ್ ಆ್ಯಪಲ್ಲೂ ತೋರಿಸ್ತಾ ಇದೆ ಥರ ಕಾರ್ಮಿಕರ ಇಲಾಖೆಯಿಂದ ಈ ಥರ ನೀವು ಇನ್ಸೂರೆನ್ಸ್ ಕ್ಲೈಮ್ ಮಾಡ್ಕೊಬೋದು ಅಂತ ಏನೋ ಹೇಳ್ತಾ ಇದ್ದಾರೆ ಈಗ. ಹೌದು ಮೇಡಮ್. ಮೇಡಮ್ ಇದಕ್ಕೆ ಮಾಲಿಗೆ ಬಿದ್ದರೆ 20 ನಿಮಿಷ ಪಿಕಪ್ ಮಾಡೋಕ್ಕೆ ಆಗುತ್ತೆ. ಈ ಥರ ಡ್ರಾಪ್ ಮಾಡೋಕ್ಕೆ 20 ನಿಮಿಷ ಆಗುತ್ತೆ. 18 ಅವರ್ ಕೆಲಸ ಮಾಡಿದ್ರು, 16 ಅವರ್ ಕೆಲಸ ಮಾಡಿದ್ರು 1200-1300 ರೂಪಾಯಿ ಆಗ್ತಾಯಿದೆ ಇವಾಗ. ಮೇಡಮ್, ನಾವು ಗಳಿಸ್ಕೋಬೇಕಾದ್ರೆ ತುಂಬ ಕಷ್ಟ ಇದೆ. ಅದು ಒಂದು ಬೆನಿಫಿಟ್ ಇದೆ. ಬಟ್ ಇಲ್ಲಿ ಡೈಲಿ ನಾವು ದುಡಿಯೋಕ್ಕೇ 16 ಅವರ್ಸ್ ಆಗುತ್ತೆ ಮೇಡಮ್. ಪರ್ ಡೇ 16 ಅವರ್ಸ್ ಆಗುತ್ತೆ. ಇವಾಗ ಏನಾದರೂ ಬೇಗ ತೊಗೊಂಬನ್ನಿ ಅಂತಾರೆ, ಅಲ್ಲೇನಾದರೂ ಸಿಗ್ನಲ್ ಜಂಪ್ ಮಾಡೋದಾಗಿರ್ಬೋದು, ಇಲ್ಲಾಂದರೆ ಒನ್ ವೇಲ್ ಹೋಗೋ ಆಗಿರ್ಬೋದು, ಇದೆಲ್ಲ ನಾವು ಫೇಸ್ ಮಾಡಬೇಕಾಗುತ್ತೆ ಮೇಡಮ್. ಇನ್ನು ನೋಂದಣಿಗೆ ಸಲ್ಲಿಸಬೇಕಾದ ದಾಖಲೆಗಳು ಯಾವುದು ಅಂತ ನೋಡೋದಾದ್ರೆ ಗಿಗ್ ಕಾರ್ಮಿಕರಾಗಿರುವ ಕುರಿತು ನಿಗದಿತ ನಮೂನೆಯಲ್ಲಿ ಉದ್ಯೋಗದಾತರಿಂದ ಉದ್ಯೋಗ ಪಡೆದುಕೊಂಡಿರುವಂತಹ ಪ್ರಮಾಣ ಪತ್ರ, ಗುರುತಿನ ಚೀಟಿ, ಆಧಾರ್ ಸಂಖ್ಯೆ, ಇ-ಶ್ರಮ್ ಗುರುತಿನ ಚೀಟಿ ಸಂಖ್ಯೆ, ಪಾಸ್ಪೋರ್ಟ್ ಅಳತೆಯ ಇತ್ತೀಚಿನ ಭಾವಚಿತ್ರ, ವಿಳಾಸದ ಪುರಾವೆಯಾಗಿ ಯಾವುದಾದ್ರೂ ದಾಖಲೆಯಲ್ಲಿ ಮತದಾರರ ಗುರುತಿನ ಚೀಟಿ, ಚಾಲನಾ ಪರವಾನಗಿ, ಆಧಾರ್, ಪಾಸ್ಪೋರ್ಟ್, ಬ್ಯಾಂಕ್ ಪಾಸ್ಬುಕ್ ಇದರಲ್ಲಿ ಯಾವುದಾದ್ರೂ ಒಂದನ್ನ ನೀವು ಕೊಡಬಹುದು. ಪ್ರಮುಖವಾಗಿ ಯೋಜನೆಯ ಸೌಲಭ್ಯ ಏನು ಅಂತ ನೋಡೋದಾದ್ರೆ ಜೀವ ವಿಮೆ. ಫಲಾನುಭವಿಯು ಮರಣದ ನಂತರ ಕಾನೂನುಬದ್ಧ ವಾರಸುದಾರರಿಗೆ 2 ಲಕ್ಷ ಜೀವ ವಿಮೆ ಪರಿಹಾರ ಅಪಘಾತ ವಿಮಾ ಸೌಲಭ್ಯ,
ಮರಣ ಪ್ರಕರಣದಲ್ಲಿ 2 ಲಕ್ಷದ ಅಪಘಾತ ವಿಮಾ ಪರಿಹಾರ ಹಾಗೂ 2 ಲಕ್ಷದ ಜೀವ ವಿಮಾ ಪರಿಹಾರ ಸೇರಿ ಒಟ್ಟು 4 ಲಕ್ಷಗಳ ಪರಿಹಾರ. ಸಂತೋಷ್ ಲಾಡ್ ಅವರು ಈ ಗಿಗ್ ಕಾರ್ಮಿಕರಿಗೆ ಈ ಯೋಜನೆ ತಂದಿರೋದು ತುಂಬ ಖುಷಿ ಆಗ್ತಾ ಇದೆ. ಇದರಿಂದ ತುಂಬ ಯೂಸ್ಫುಲ್ ಆಗ್ತಾ ಇದೆ. ಇದೇ ಥರ ನೆಕ್ಸ್ಟು ಇದೇ ಥರ ಸ್ಕೀಮ್ನ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಸಂಪೂರ್ಣ ಶಾಶ್ವತ ದುರ್ಬಲತೆ ಪರಿಹಾರ, ಶೇಕಡಾವಾರು ದುರ್ಬಲತೆ ಆಧಾರದ ಮೇಲೆ 2 ಲಕ್ಷ ಪರಿಹಾರ. ಆಸ್ಪತ್ರೆ ವೆಚ್ಚ ಮರುಪಾವತಿ 1 ಲಕ್ಷದವರೆಗೆ ನೀಡಲಾಗುತ್ತೆ. ಅರ್ಜಿ ಸಲ್ಲಿಕೆಯ ವಿಧಾನ ಏನು ಅಂತ ನೋಡೋದಾದ್ರೆ, ಮರಣ ಅಥವಾ ಅಪಘಾತ ಸಂಭವಿಸಿದ 1 ವರ್ಷದ ಒಳಗೆ ನಿಗದಿತ ನಮೂನೆಯಲ್ಲಿ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳ ಕಚೇರಿಗೆ ಅಥವಾ ಮಂಡಳಿಗೆ ನೇರವಾಗಿ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸಲು ಬೇಕಾದ ದಾಖಲೆಗಳು ಯಾವುದು ಅಂತ ನೋಡೋದಾದ್ರೆ, ಯೋಜನೆಯಡಿ ನೀಡಲಾದ ಗುರುತಿನ ಚೀಟಿ, ಮರಣವಾಗಿದ್ದಲ್ಲಿ ಮರಣ ಪ್ರಮಾಣ ಪತ್ರ, ಉದ್ಯೋಗ ಪ್ರಮಾಣ ಪತ್ರ, ಕಂದಾಯ ಇಲಾಖೆಯ ವಂಶವೃಕ್ಷ, ಪಡಿತರ ಚೀಟಿ, ಆಧಾರ್ ಕಾರ್ಡ್ ಪ್ರತಿ, ನಾಮನಿರ್ದೇಶಿತರ ಬ್ಯಾಂಕ್ ಪಾಸ್ಬುಕ್ ಪ್ರತಿ. ಮರಣ ಪ್ರಕರಣವಾಗಿದ್ದಲ್ಲಿ ಈ ದಾಖಲೆಗಳನ್ನ ನೀಡಬೇಕು. ಮರಣೋತ್ತರ ಪರೀಕ್ಷಾ ವರದಿ, ಎಫ್ಐಆರ್ ಪ್ರತಿ, ಆಸ್ಪತ್ರೆಯ ಮೂಲ ಬಿಲ್ಗಳು, ಆಸ್ಪತ್ರೆಯಿಂದ ಬಿಡುಗಡೆಯ ಸಾರಾಂಶ, ಸರ್ಕಾರಿ ವೈದ್ಯಕೀಯ ದುರ್ಬಲತೆ ಪ್ರಮಾಣ ಪತ್ರ, ದುರ್ಬಲತೆ ಪ್ರಕರಣವಾಗಿದ್ದಲ್ಲಿ ಮಾತ್ರ. ಹಾಗೆಯೇ ಎಲ್ಲಾ ಪರಿಹಾರ ಮೊತ್ತವನ್ನ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಟಿ ಅಥವಾ ನೆಫ್ಟ್ ಮೂಲಕ ವರ್ಗಾವಣೆ ಮಾಡಲಾಗುವುದು.